ಆತ್ಮೀಯ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಡೀತಕ್ಕಂತಹ ಮಾರ್ಚ್ 2026 ಇಂಗ್ಲೀಷ್ ದ್ವಿತೀಯ ಭಾಷೆಯ ಒಂದು ಕೀ ಆನ್ಸರ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ತಾವೇನಾದರೂ ಹೊಸಬರಾಗಿದ್ದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಈಗಾಗಲೇ ಇದ್ರ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂತಹ ವಿವರಣೆ ಕೊಡಲ್ಲ, ಯಾಕಂದರೆ ಕೀ ಆನ್ಸರ್ ಸದ್ಯದಲ್ಲಿ ಬಿಡ್ತಾ ಇದ್ದೇನೆ. ನನಗೆ ತಿಳಿದ ಮಟ್ಟಿಗೆ ಕೀ ಆನ್ಸರನ್ನು ರೆಡಿ ಮಾಡಿದ್ದೀನಿ. ಅದನ್ನು ನೋಡಿಕೊಂಡು ನೀವು ಎಷ್ಟರ ಮಟ್ಟಿಗೆ ಮಾರ್ಕ್ಸ್ ತೊಗೋತೀರಿ ಅಂತಕ್ಕಂಥದ್ದನ್ನು ನೀವು ನೋಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಒಂದನೇದು ಕ್ವಶನ್ ಟ್ಯಾಗ ವಾಸಂಟ್ ಹಿ ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಆನ್ಸರ್ ಇದೆ, ಅದನ್ನು ಸರಿಯಾಗಿ ಚೆಕ್ ಮಾಡಿಕೊಡ್ರಿ. ಯಾಕಂದ್ರೆ ಇದು ವಾಸ್ ಬಂದಿರೋದ್ರಿಂದ ನೀವು ಇಲ್ಲಿ ಫಸ್ಟು ಇದನ್ನು ನೆಗೆಟಿವ್ ಮಾಡಿಕೊಡ್ರಿ. ಅಲ್ಲಿ ಏನಾಗುತ್ತೆ ಅಂದ್ರೆ ವಾಸಂಟ್ ಸಿ ಅಂತ ಬರುತ್ತೆ ಕರೆಕ್ಟ್ ಆನ್ಸರ್. ಇನ್ನು ಇನ್ಫಿನಿಟಿವ್ ಅಂತ ಬಂದಾಗ ನಾವು ಕ್ರಿಯಾಪದದ ಮುಂದೆ ಟು ಅನ್ನು ಸರ್ಚ್ ಮಾಡ್ತೀವಿ, ಹೀಗಾಗಿ ಟು ಕಂಪ್ಲೇನ್ ಅಂತಕ್ಕಂಥದ್ದು ಎಕ್ಸಾಕ್ಟ್ ಆನ್ಸರ್. ಸರಿಯಾಗಿ ನೋಡ್ಕೊಡ್ರಿ, ಇದು ಎಕ್ಸಾಕ್ಟ್ ಆನ್ಸರ್. ಇನ್ನು ಲ್ಯಾಂಗ್ವೇಜ್ ಫಂಕ್ಷನ್ದಲ್ಲಿ ನಾವಲ್ಲಿ ಪರ್ಮಿಷನ್ ಕೇಳೋದ್ರಿಂದ ಇದು ಸೀಕಿಂಗ್ ಪರ್ಮಿಷನ್ ಅಂತ ಅರ್ಥ ಆಗುತ್ತೆ. ಸರಿಯಾಗಿ ಇದನ್ನು ನೀವು ಸರಿಯಾಗಿ ನೋಡ್ಕೊಡ್ರಿ, ಪ್ರಾಕ್ಟೀಸ್ ಮಾಡಿರಿ, ನೋಡಿರಿ. ನೀವೇನಾದರೂ ತಪ್ಪು ಮಾಡಿದ್ರೆ ಅಥವಾ ಕರೆಕ್ಟ್ ಮಾಡಿದರೆ ಎಷ್ಟು ಅಂಕಗಳು ಬರ್ತಾವೆ ಅಂತಕ್ಕಂಥದ್ದು ಒಂದು ಅಕ್ಯುರಿಟಿ ನಿಮಗೆ ಇಲ್ಲಿ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಿ ಕಂಡೀಷ್ನಲ್ಸ್ ಅಂತ ಇದ್ದಾಗ ಇಫ್ ಕ್ಲಾಸ್ ಬಂದಾಗ ಇಲ್ಲಿ ಅರ್ಲಿಯರ್ ಅಂತ ಶಬ್ದ ಬಳಸಿರೋದ್ರಿಂದ ನಾವು ಇಲ್ಲಿ ವುಡ್ ಹ್ಯಾವ್ ಅಂತಕ್ಕಂಥದ್ದನ್ನು ಕಂಪಲ್ಸರಿ ಬಳಸ್ತೀವಿ. ಸರಿಯಾಗಿ ನೋಡ್ಕೊಡ್ರಿ. ಮತ್ತು ನೆಕ್ಸ್ಟ್ ಹೋಗೋಣ. ಆ್ಯಸ್ ಡೈರೆಕ್ಟೆಡ್ ಅಂತಕ್ಕಂಥದ್ದು ಸಿಲೆಬಲ್ ಗೊತ್ತಿದೆ ನಿಮಗೆ ಈಗಾಗಲೇ, ಯಾಕಂದ್ರೆ ಎರಡು ಸ್ವರಗಳು ಒಟ್ಟಿಯಾಗಿ ಬಂದಾಗ ಯು ಹ್ಯಾವ್ ಟು ಕನ್ಸಿಡರ್ ಒನ್ ಸಿಲೆಬಲ್. ಓಕೆ, ರೋಡ್ ಅಂತಕ್ಕಂಥದ್ದು ಕರೆಕ್ಟ್ ಎಕ್ಸಾಕ್ಟ್ ಆನ್ಸರ್ ಅಂತ ಬರುತ್ತೆ. ಇನ್ನು ಆರ್ಟಿಕಲ್ಸ್ ನಾನು ಈಗಾಗಲೇ ಹೇಳಿದ್ದೀನಿ. ನೀವು ಸೂಪರ್ಲೇಟಿವ್ ಡಿಗ್ರಿ EST ಅಂತ ಬಂದಾಗ ಕಂಪಲ್ಸರಿ ನೀವು ದ ಅಂತಕ್ಕಂಥದ್ದನ್ನು ಆರ್ಟಿಕಲ್ಸನ್ನು ಬಳಸಲೇಬೇಕು, ಬಳಸಿರ್ತೀರ. ಓಕೆ, ಇನ್ನು ಫಾರ್ಸ್ ಸ್ಪೀಚ್ನಲ್ಲಿ ನಾವು ಈಗಾಗಲೇ ಎಷ್ಟೋ ಸಲ ಹೇಳಿದ್ದೀವಿ, ಇಟ್ ಡಿಸ್ಕ್ರೈಬ್ಸ್ ವರ್ಬ್ ಇಸ್ ಕಾಲ್ಡ್ ಅಡ್ವರ್ಬ್ ಅಂತಕ್ಕಂಥದ್ದು. LY ಪ್ರತ್ಯಯಗಳು ಬಂದಾಗ ಅಥವಾ ವರ್ಬನ್ನು ನಾವು ಡಿಸ್ಕ್ರೈಬ್ ಮಾಡಿದಾಗ ಅದು ಏನಾಗುತ್ತೆ ಅಂದರೆ ಅಡ್ವರ್ಬ್ ಅಂತಾಗುತ್ತೆ. ದ ಆನ್ಸರ್ ಈಸ್ ಅಡ್ವರ್ಬ್. ಓಕೆ, ಇನ್ನು ಲಿಂಕರ್ಸ್ ನೋಡಿರಿ ಸ್ಟೂಡೆಂಟ್ಸ್, ಫ್ಲೈಡ್ ವೆಲ್ ಆ್ಯಂಡ್ ಸೆಕ್ಯೂರ್ಡ್ ಅಂತಕ್ಕಂಥದ್ದು. ಲಿಂಕರ್ಸ್ ಏನು ಬರುತ್ತೆ ಅಂದರೆ ಆ್ಯಂಡ್ ಅಂತ ಬರುತ್ತೆ. ಇಟ್ ಜಾಯಿನ್ಸ್ ಟು ವರ್ಡ್ ಆರ್ ಟು ಸೆಂಟೆನ್ಸಸ್ ಈಸ್ ಕಾಲ್ಡ್ ಲಿಂಕರ್ ಅಂತ ಕರಿತೀವಿ ಅಂತ. ಓಕೆ, ಸರಿ. ಇನ್ನು ನೆಕ್ಸ್ಟು ಪ್ರಿಪೋಸಿಷನ್. ಆಕ್ಸಿಜನ್ ಫ್ರಾಮ್ ದ ಸಿಲಿಂಡರ್ ಅಂತ ಬರುತ್ತೆ. ಫ್ರಾಮ್ ಈಸ್ ಆಲ್ಸೋ ಕರೆಕ್ಟ್, ಯಾಕಂದರೆ ಅಲ್ಲಿ ಬಾಯ್ ಅಂತ ಬಳಸ್ತಾ ಇದ್ದಾರೆ, ಬಾಯ್ ಆಗಲ್ಲ, ಹೀಗಾಗಿ ಏನಾಗುತ್ತೆ ಅದು ಪ್ರಾಮ್ ಅಂತಕ್ಕಂಥದ್ದು ಎಕ್ಸಾಕ್ಟ್ ಆನ್ಸರ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಬನ್ನಿ ಮಕ್ಕಳೇ, ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ಸ್ವಲ್ಪ ನೋಡೋಣ. ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಅಂತಕ್ಕಂಥದ್ದು ಕೊಟ್ಟಿದ್ದಾನೆ. ಇಲ್ಲಿ ನಾವು ಈಗಾಗಲೇ ಸಿಂಪಲ್ ಫಾಸ್ಟ್ ಟೆನ್ಸ್ ಆಗಿರೋದ್ರಿಂದ ನಾವು ವಾಸನ ಸಾಕರ ಪದ ಬಳಸ್ತೀವಿ, ಅಲ್ಲಿ ING ಹಚ್ತೀವಿ, ಹೀಗಾಗಿ ಏನಾಗುತ್ತೆ ಇದು ಎಕ್ಸಾಕ್ಟ್ಲಿ ಆನ್ಸರ್ ವಾಸ್ ರೀಡಿಂಗ್ ಅಂತ ಆಗುತ್ತೆ. ವಾಸ್ ರೀಡಿಂಗ್ ಅಂತ ಕರೆಕ್ಟ್ ಆನ್ಸರ್. ಇನ್ನು ವರ್ಡ್ ಫಾರ್ಮ್ ಆಫ್ ದಿ ಅಂತಕ್ಕಂಥದ್ದು ಬಂದಾಗ ಇದನ್ನು ವರ್ಡ್ ಫಾರ್ಮ್ ಮಾಡಬೇಕು ಅಂದರೆ ಇಂಟ್ರೆಸ್ಟ್ ಅಂತ ಕೊಟ್ಟಾರ, ನೀವೇನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಮೇಕ್ ಎ ಇಂಟ್ರೆಸ್ಟಿಂಗ್ ಅಂತಕ್ಕಂಥದ್ದು ಆಗತ್ತೆ. ಓಕೆ ಮಕ್ಕಳೇ, ಹಾಗಾದರೆ ಸೆಂಟೆನ್ಸನ್ನು ನೀವು ಸರ್ಚ್ ಅನ್ನೋದನ್ನು ವರ್ಬ್ ಮಾಡಂದ್ರೆ ಭಾಳ ಈಸಿಯಾಗಿ ಕೊಟ್ಟಿದ್ದಾರೆ, ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯ. ದ ಪೊಲೀಸ್ ಸರ್ಚ್ ದ ಹೌಸ್ ಫಾರ್ ದ ಮಿಸ್ಸಿಂಗ್ ಐಟಮ್ಸ್ ಅಂತಕ್ಕಂಥ ನಾವಿಲ್ಲಿ ಕೊಡಬಹುದು. ನೀವು ಸಿಂಪಲ್ ಪಾಸ್ಟರ್ ಬಳಸ್ಕೊರಿ, ಸಿಂಪಲ್ ಪ್ರೆಸೆಂಟೇಷನ್ ಬಳಸ್ಕೊರಿ, ಯಾವ ಟೆನ್ಸ್ ಬಳಸಿದ್ರು ನಿಮಗೆ ಬಿಟ್ಟು ಕೊಟ್ಟಿದ್ದದು. ಓಕೆ, ಇನ್ನು ಸೂಪರ್ಲೇಟಿವ್ ಡಿಗ್ರಿ ಅಂತಕ್ಕಂಥದ್ದು ಭಾಳ ಚೆನ್ನಾಗಿದೆ. ಇಲ್ಲಿ ರಾಮೇಶ್ವರಿ ಈಸ್ ದ ವೈಜೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಬಿಡಿಸಿದ್ರೆ ಕರೆಕ್ಟ್. ರಾಮೇಶ್ವರಿ ಈಸ್ ದ ಅಂತಕ್ಕಂಥದ್ದನ್ನು ನೀವು ಮಾಡಬೇಕು, ಆರ್ಟಿಕಲ್ಸನ್ನು ಬಳಸಿ ವೈಜೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಬಿಡಿಸಿದ್ರೆ ಸಾಕು. ಇನ್ನು ಪ್ಯಾಸಿವೇಸ್, ದ ವೆರಿ ಈಸಿ ಪ್ಯಾಸಿವೇಸ್ ಇದೆ, ಭಾಳ ಈಸಿಯಾಗಿರ್ತಕ್ಕಂಥದ್ದಿದೆ. ಎ ಸಾಂಗ್ ಈಸ್ ಸಂಗ್ ಬಾಯ್ ಹರ್ ಅಂತ ಬಿಡಿಸಿದ್ರೆ ಪ್ಯಾಸಿವೇಸ್ ಕರೆಕ್ಟ್. ಓಕೆ ಮಕ್ಕಳೇ, ಬರೀ ಮುಂದೆ ಹೋಗೋಣ. ನೆಕ್ಸ್ಟು ಕಾಂಬಿನೇಷನ್ ವರ್ಡ್ ಅಂತ ಕೊಟ್ಟಿದ್ದಾರೆ, ಭಾಳ ಈಸಿಯಾಗಿರ್ತಕ್ಕಂಥದ್ದು. ಇದು ನಮಗೆ ಭಾಳ ವೆರಿ ಈಸಿ. ಸತೀಶ್ ವಾಸ್ ಸೋ ವೀಕ್ ದ್ಯಾಟ್ ಹಿ ಕುಡ್ ನಾಟ್ ಗೋ ಟು ದ ಸ್ಕೂಲ್ ಅಂತ ಬಿಡಿಸ್ತಾರೆ. ಇಲ್ಲಿ ನಿಮಗೆ ಹಿ ಅಂತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ನೀವು ಅದನ್ನು ಸ್ಮಾಲ್ ಅಂತ ಬಳಸಬೇಕು, ಕರೆಕ್ಟಾಗಿ ಬಿಡಿಸಿದ್ರೆ ಸಾಕು. ಓಕೆ, ಇನ್ನು ನೀವು ಒಂಚೂರು ಇಲ್ಲಿ ಕೆಲವೊಂದಿಷ್ಟು ಮಕ್ಕಳು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಏನು ಕನ್ಫ್ಯೂಷನ್ ಅಂದರೆ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ನಾವು ಅಂಡರ್ಲೈನ್ ಮಾಡಿರ್ತಕ್ಕಂತಹ ಒಂದು ವಾಕ್ಯಕ್ಕೆ ನಾವು ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕು. ಬಟ್ ಕೆಲವೊಂದಿಷ್ಟು ಹುಡುಗರು ಏನು ಮಾಡಿದ್ದಾರೆ ಅಂತಂದ್ರೆ ಕೊನೆಯ ಲೈನನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದ್ದಾರೆ, ಅದು ತಪ್ಪು. ಹಾಗಾಗಿ ನೋಡಿರಿ, ನಿರ್ಮಲ ಆಸ್ಕ್ಡ್ ರಾಜೇಶ್ ಇಫ್ ಹಿ ಹ್ಯಾಡ್ ಸಬ್ಮಿಟೆಡ್ ದ ಪ್ರಾಜೆಕ್ಟ್ ಅಂತ ಆಗಬೇಕು. ಅಲ್ಲಿ ಕೆಲವೊಂದಿಷ್ಟು ಮಕ್ಕಳು ಏನು ಮಾಡಿರತ್ತಂದ್ರೆ ಈ ಎಸ್ಟರ್ಡೇದು ಪ್ರೀವಿಯಸ್ ಡೇ ಮಾಡ್ಕೊಂಬಂದಾರ, ಅದು ತಪ್ಪು. ಹಾಗಾಗಿ ಏನು ಮಾಡಬೇಕು ಅಂದರೆ ಇಫ್ ಈ ಹ್ಯಾಡ್ ಸಬ್ಮಿಟೆಡ್ ದ ಪ್ರಾಜೆಕ್ಟ್ ಅಂದರೆ ಕರೆಕ್ಟ್. ಓಕೆ ಮಕ್ಕಳ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ನು ಎರೇರ್ಸ್ 17ನೇ ಕ್ವಶನ್. ಎಡಿಟಿಂಗ್ ರೈಟಿಂಗ್ ಭಾಳ ಈಸಿಯಾಗಿದೆ ಮಕ್ಕಳಿಗೆ, ನೋಡಿದ್ರೆ ಗೊತ್ತಾಗುತ್ತೆ. ವುಮೆನ್ ಅಂತ ಕೊಟ್ಟಾರ, ನಾವು ನೌನ್ ನಂಬರ್ ಅಂತದ ವುಮನ್ ಅಂತ ಬಳಸಬೇಕು. ವರ್ಬಲ್ ಮಿಸ್ಟೇಕ್ ಅಂತಂದ್ರೆ ಕ್ರಿಯಾಪದವನ್ನು ನಾವು ಸರಿಯಾಗಿ ಬಳಸೋದ್ರಿಂದ ಫಾಸ್ಟ್ ಕಂಟಿನ್ಯೂ ಇರೋದ್ರಿಂದ ಅದನ್ನು ನಾವೇನು ಮಾಡ್ತೀವಿ, ಕ್ಯಾರಿಂಗ್ ಅಂತ ಮಾಡ್ತೀವಿ. ಸರಿಯಾಗಿ ನೋಡ್ಕೊಡ್ರಿ, ಅದ್ರ ಬಗ್ಗೆ ಚೂರು
ಮಾರ್ಕ್ಸ್ಗಳನ್ನ ಚೆಕಪ್ ಮಾಡಿಕೊಡ್ರಿ. ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾರ್ಟ್ ಮೇಲೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬಂದಿತ್ತು. ಭಾಳಷ್ಟು ನೀವು ನೋಡಿದ್ದೀರಿ, ಅದ್ರ ಮೇಲೆ ಇನ್ಫ್ಲೂಯೆನ್ಸ್ ಬಂದಿದ್ದು ಅಂತ ಗೊತ್ತದ. ಹಿ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ದ 14th ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನ್ ವಿಚ್ ಗೇವ್ ಫ್ರೀಡಮ್ ಟು ಬ್ಲ್ಯಾಕ್ ಅಮೇರಿಕನ್ಸ್ ಅಂತಕ್ಕಂಥದ್ದನ್ನು ನೀವು ಸೆಂಟೆನ್ಸನ್ನು ನೋಡಿದ್ರೆ ಗೊತ್ತಾಗತ್ತಾ. ಇವರು ಕಪ್ಪು ಜನಾಂಗದ ಒಂದು ಸ್ವತಂತ್ರತೆಗೋಸ್ಕರ ಸಂವಿಧಾನವನ್ನು ನಮಗೇನು ಮಾಡಿದ್ರು, ಅಮೇರಿಕಾದಿಂದ 14th ಅಮೆಂಡ್ಮೆಂಟ್ಸ್ ಆಗಿ ತೊಗೊಂಡ್ರು ಅಂತಕ್ಕಂಥದ್ರ ಬಗ್ಗೆ ನಿಮ್ಗೆ ಗೊತ್ತದ. ಇನ್ನು ನೆಕ್ಸ್ಟ್ ಕ್ವಶನು, ಇಟ್ ಈಸ್ ಇಂಡಿಸ್ಪಾನ್ಸಿಬಲ್ ಗಾರ್ಡಿಯನ್ ಬಿಕಾಸ್ ಇನ್ಶೂರೆನ್ಸ್ ಸರ್ವೈವಲ್ ಸಿವಿಲೈಸೇಷನ್ ಅಗ್ನೆಸ್ಟ್ ಡಿಸಾಸ್ಟರ್ ಪ್ರೊವೈಡ್ಸ್ ಎನರ್ಜಿ ಅಂತಕ್ಕಂಥದ್ದು ಭಾಳ ಈಸಿಯಾಗಿರ್ತಕ್ಕಂಥದ್ದು. ಸೈನ್ಸ್ ಸೋಪ್ ಆಫ್ ಸರ್ವೈವಲ್ ಅಂತಕ್ಕಂಥದ್ದು ಸ್ವಲ್ಪ ಕ್ವಶನನ್ನು ಹಿಂದೆ ಮುಂದೆ ಮಾಡ್ಯಾನ ಅಷ್ಟೇ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಅರ್ತ್ ಫೆನ್ಸ್, ಇಲ್ಲಿ ಪೊಯಮ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಅಸರ್ಷನ್ ಅಂತ ಬಳಸಿದ್ರೆ ಸಾಕು, ನಿಮ್ಗೆ ಆರಾಮಾಗಿ ಮಾರ್ಕ್ಸ್ ಬರ್ತಾವೆ. ಶೋಯಿಂಗ್ ದ ಅರ್ತ್ ಮಚ್ ಮ್ಯಾನ್ಸ್ ಪಿಟಿ ಬೌಂಡ್ರೀಸ್ ಅಂತಕ್ಕಂಥದ್ದು ಬಳಸಿದ್ರೆ ಸಾಕು. ಇನ್ನು ಡಾನ್ ಅನ್ಸಮ್ನದು ಗೊತ್ತದ, ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತಕ್ಕಂಥದ್ದು ಭಾಳಷ್ಟು ಇದು ಕ್ವಶನ್ಸ್ ರಿಪೀಟ್ ಆಗಿದೆ. ಹಾಗಾಗಿ ಹಿ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಹೂ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ ಈವನ್ ವೆನ್ ಆಫರ್ಡ್ ಮೋರ್ ಫಾರ್ ಈಸ್ ಲ್ಯಾಂಡ್ ಅಂತಕ್ಕಂಥದ್ದು ಬಿಡಿಸಿದ್ರೆ ಸಾಕು. ಇಷ್ಟು ನೀವು ಬರೆದ್ರೆ ನಿಮಗೆ ಅಕ್ಯುರೇಟಾಗಿ ಮಾರ್ಕ್ಸ್ ಬರ್ತಾವೆ ಅಂತಕ್ಕಂಥ ನಾವಿಲ್ಲಿ ಹೇಳ್ಬೋದು. ಇನ್ನು ಮ್ಯೂಜಿಷಿಯನ್ಸ್ ಅಂತಕ್ಕಂಥದ್ದು ನೋಡ್ರಿ, ಪಂಡಿತ್ ರವಿಶಂಕರ್ ಉಸ್ತಾದ್ ಅಲ್ಲ ಕವೆ ನೋಡ್ರಿ, ಪರ್ಫಾರ್ಮ್ ಡಾಯಿಂಗ್ ಬಾಯ್ ಎ ಸಿಂಪಲ್ ಅಪಾರ್ಟ್ಮೆಂಟ್ ಅಂತಕ್ಕಂಥದ್ದು ನಾವಿಲ್ಲಿ ತಗೋಬಹುದು. ಇನ್ನು ಪಾಟೀಲ್ ಸಾಹೇಬ್ ಬಗ್ಗೆ ಗೊತ್ತದ, ಹಿ ವಾರ್ನ್ ಮೋಹನ್ಸ್ ಫ್ಯಾಮಿಲಿ ಅಬೌಟ್ ಪೊಲೀಸ್ ಸೈಡ್ ಸೊ ದ ಕುಡ್ ಹೈಡ್ ದೇರ್ ಸೈಕ್ಲೋಸ್ಟಿಕ್ ಮಷಿನ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತದ. ಇದು ಎಕ್ಸಾಕ್ಟ್ಲಿ ಆನ್ಸರ್, ಸರಿಯಾಗಿ ನೀವು ಇದನ್ನು ನೋಡಿಕೊಂಡ್ರೆ ಸಾಕು. ಇನ್ನು 6 ಕ್ವಶನ್ಗಳಿದ್ದೀವಿ, ನಿಮ್ಗೆ ಆಪ್ಷನ್ಸ್ ಹೆಂಗೆ ಬರ್ತಾವೆ ಹಂಗೆ ಬಿಡಿಸಿದ್ರೆ ಸಾಕು, ಸರಿನಾ. ಇನ್ನು ಎಕ್ಸ್ಟೆಕ್ಟ್ಸ್, ಐ ಆಮ್ ನ್ಯೂ ಟು ಮುಂಬೈ ಅಂತಕ್ಕಂಥದ್ದು ಇದೆ. ಎಕ್ಸ್ಟೆಕ್ಟ್ಸ್ ನೋಡ್ಕೊಂಡ್ರೆ ಐ ಆಮ್ ನ್ಯೂ ಟು ಮುಂಬೈ ಅಂತಂದ್ರೆ ಬಲೇಶ್ವರ ಮಿಶ್ರಾ ವಾಸ್ ನ್ಯೂ ಟು ಮುಂಬೈ. ಇನ್ನು ಹಿ ಕೇಮ್ ಟು ಮುಂಬೈ ಇನ್ ಸರ್ಚ್ ಫಾರ್ ಎ ಜಾಬ್ ಅಂತ ಅನ್ಬೋದು. ಹಿ ಫೆಲ್ಟ್ ಪೀಪಲ್ ವರ್ ಅಪ್ರೇಡ್ ಬಿಕಾಸ್ ನೋ ಬಾಡಿ ಸ್ಟೆಪ್ಡ್ ಫಾರ್ವರ್ಡ್ ಟು ಹೆಲ್ಪ್ ಹಿಮ್ ರೋಮಾ ಬೈ ದ ಟ್ರ್ಯಾಕ್ಸ್ ಅಂತೇಳಿ ಆಪ್ಷನ್ ಸಿ ಅನ್ನು ಹೇಳ್ಬೋದು. ಇನ್ನು ವಿ ಹ್ಯಾವ್ ನಾಟ್ ಆಲ್ ಯುವರ್ ವಿಷನ್ಸ್ ಕ್ಯಾಪ್ಟನ್ ಅಂತಂದಾಗ ಪೆಡ್ರೋ ಮೇಡ್ ದಿಸ್ ಸೆಂಟೆನ್ಸ್, ಯಾರು ಹೇಳಿರೋದನ್ನು, ಪೆಡ್ರೋ ಅಂತ. ಸ್ಪೀಕರ್ ಸೇಡ್ ವೆನ್ ಕೊಲಂಬಸ್ ರಿಮಾರ್ಕ್ ದ್ಯಾಟ್ ಸೀಮೆನ್, ನೋಡ್ರಿ ಚೆಕ್ಸ್, ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಅನ್ನು ಸರಿಯಾಗಿ ನಾವು ನೋಡಿಕೊಂಡ್ರೆ ಸಾಕು. ಓಕೆ, ಸಿಮೆಂಟ್ ಡ್ರ್ಯಾಂಕ್ ಟು ಮಚ್ ಅಂತ ನಾವು ಹೇಳ್ಬೋದು. ದ ವಿಷನ್ ಆಫ್ ದ ಕ್ಯಾಪ್ಟನ್ ವಾಸ್ ಡಿಸ್ಕವರ್ ಎ ನ್ಯೂ ವರ್ಡ್ ಅಂತ ಅನ್ಬೋದು. ಟು ರೀಚ್ ಗೋಲನ್ನು ಕೂಡ ಅನ್ಬೋದು. ನಿಮ್ಗೆ ಹೆಂಗೆ ಕರೆಕ್ಟ್ ಆಗುತ್ತಾ ಹಂಗೆ ನೀವೇನು ಮಾಡ್ಕೋಬೋದು, ಕರೆಕ್ಟಾಗಿ ಮಾಡ್ಕೋಬೋದು, ಸರಿನಾ. ಇನ್ನು ಯು ವಾಂಟ್ ಟು ಡೂ ದಿಸ್ ಎವ್ರಿ ಬ್ಯಾಡ್ಲಿ ಡೋಂಟ್ ಯು ಅಂತ ಕೇಳಿದಾಗ ಸ್ಪೀಕರ್ ಸತೀಶ್ ಪಾದರ್ ಅವತಾರ್ ನಾರಾಯಣ್ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಆಪ್ಷನ್ ಬಿ ಅನ್ನು ನೋಡೋಣ ಬನ್ನಿ ಮಕ್ಕಳೇ. ಇಸ್ ಸೆಟ್ ದಿಸ್ ಡ್ಯೂ ಟು ಸತೀಶ್ ಪರ್ಸಿಸ್ಟೆನ್ಸ್ ಇನ್ ಪೇಂಟಿಂಗ್ ಡಿಸ್ಪೆನ್ಸ್ ಪ್ರಿವೆನ್ಸ್ ಡಿಸ್ಕರೇಜ್ಮೆಂಟ್ ಅಂತ ಹೇಳಿದ್ರೆ ಸಾಕು. ಸೂನ್ ಆಫ್ಟರ್ ಲೀವಿಂಗ್ ದ ರೂಮ್ ಈ ಬಾಟ್ ಸತೀಶ್ ಪೇಂಟ್ಸ್ ಬ್ರಷಸ್ ಡ್ರಾಯಿಂಗ್ ಸೀಟ್ಸ್ ಅಂತ ಹೇಳಿದ್ರೆ ಸಾಕು. ಅವನಿಗೆ ಇದನ್ನೆಲ್ಲ ಒದಗಿಸಿರೋದನ್ನು ಮಾಡಬಾರ್ದನ್ನು ಮಾಡುವಂತಕ್ಕಂಥದ್ದು. ಓಕೆ, ಇನ್ನು ಡಿಲೈಟ್ ವಿಲ್ ಬಿ ದ ಆನ್ ಸ್ವಿಚ್ ಅಂತಕ್ಕಂಥದ್ದು. ವಿಂಟರ್ ಅಂಡರ್ ಲಾಕ್ ಮೀನ್ಸ್ ದೇರ್ ವಿಲ್ ಬಿ ನೋ ಚೇಂಜ್ ಇನ್ ಸೀಸನ್ಸ್ ಇನ್ ಸ್ಪೇಸ್ ಅಂತ, ಯಾವುದೂ ಅಲ್ಲಿ ಋತುಮಾನಗಳು ಕಂಡು ಬರಲ್ಲ ಅಂತ. ದಿಸ್ ವುಡ್ ಹ್ಯಾಪನ್ ಔಟರ್ ಸ್ಪೇಸ್, ಎಲ್ಲಿದ್ರು ಔಟರ್ ಸ್ಪೇಸ್ನಾಗಂತೆ. ಪೊಯೆಟ್ ಯಾರು ಅಂತಂದ್ರೆ ನಾರ್ಮನ್ ನಿಕೋಲ್ಸನ್ ಅಂತ ಹೇಳ್ಬೋದು. ಇದನ್ನು ಸರಿಯಾಗಿ ನೀವು ಬಿಡಿಸಿದ್ರೆ ಗೊತ್ತಾಗ್ಬಿಡತ್ತೆ ಆರಾಮಾಗಿ. ಇನ್ನು ಪ್ರೊಪಲ್ ರೇಟಿಂಗನ್ನು ಕೊಟ್ಟಿದ್ದೀವಿ, ಸರಿಯಾಗಿ ನೋಡ್ಕೊಡ್ರಿ. ಪ್ರೊಪಲ್ ರೇಟಿಂಗನ್ನು ಕೂಡ ಹೆಂಗೆ ಬಿಡಿಸಿದ್ರಿ ಅಂತಕ್ಕಂಥದ್ದನ್ನು ಸ್ವಲ್ಪ ಇಲ್ಲಿ ನೋಡಿಕೊಂಡ್ರೆ ನೀವು ಸಾಕು. ಇನ್ನು ಡೆವಲಪಿಂಗ್ ಸ್ಟೋರಿನೂ ಕೂಡ ನಾವಿಲ್ಲಿ ಕೊಟ್ಟಿದ್ದೀವಿ, ಪಿಕ್ಚರ್ ಡಿಸ್ಕ್ರಿಪ್ಷನ್ನು ಕೂಡ ಕೊಟ್ಟಿದ್ದೀವಿ. ಇನ್ನು ಪೊಯಮನ್ನು ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿ ಬರೀರಿ ಅಂತಕ್ಕಂಥದ್ದನ್ನು ಹೇಳ್ತಾ ನಾನು ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ ಕ್ಲಾಸನ್ನು ಇಲ್ಲಿ ಮುಗಿಸ್ತೀನಿ. ಚೆಕಪ್ ಮಾಡಿಕೊಡ್ರಿ ಮಕ್ಕಳೇ. ಈಗಾಗಲೇ ಇಂಗ್ಲೀಷ್ ಎಕ್ಸಾಮನ್ನು ಬರೆದಿದ್ದೀರಿ, ಇನ್ನು ಮುಂದಿನ ಎಕ್ಸಾಮ್ ಮಾತ್ರ ನಿಮ್ಮ ಒಂದು ನೆನಪುಗಳು ಇರಲಿ. ಈ ಎಕ್ಸಾಮ್ ಹೇಗಾದರೂ ಕೂಡ ಅದನ್ನು ಬಿಟ್ಟು ಮುಂದಿನ ಎಕ್ಸಾಮ್ ತಯಾರಿಗಾಗಿ ಮಾಡಿಕೊಡ್ರಿ ಅಂತಕ್ಕಂಥದ್ದನ್ನು ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ.